ಏನು ರಾತ್ರಿ ಅಲ್ಲಿ ನಮ್ಮ ಯುವಕರು, ನಾನು ಹೊನ್ನಾಳಿಗಿದ್ದೆ, ಹೊನ್ನಾಳಿಯಿಂದ ರಾತ್ರಿ ಸುಮಾರು 10 ಗಂಟೆ ಕರೆ ಮಾಡಿದರು. ನಮ್ಮ ಜಿಲ್ಲಾ ಅಧ್ಯಕ್ಷರು ಕರೆ ಮಾಡಿದರು. ರಾತ್ರಿ ಕರೆ ಮಾಡಿದಾಗ ನಗರ DSPಗೆ ಹೇಳಿ, ನೋಡ್ರಿ ಅನಗತ್ಯವಾಗಿ ಸತೀಶ್ ಪೂಜಾರಿ ಬಂಧಿಸಬೇಡ್ರಿ, ನಾಳೆ ಹಿಂದೂ ಸಂಘಟನೆಗಳು ನಾವು ಬರ್ತೀವಿ, ಬೀದಿಗಿಳಿತೀವಿ ಅಂತ ಹೇಳಿದೆ ನಾನು. ನೀವು ಕೇಳ್ರಿ ಸರ್, ತಾವು ಬರಬೇಡಿ ಸರ್, ನಮ್ಮ ಕೈ ಕಟ್ಟಾಗುತ್ತೆ ಅಂದರೆ DSP ಅವರು, ಸಿಟಿ DSP ಅವರು ನಾವು ಬರ್ತೀವಿ ಅಂತೇಳಿ ಬೆಳಗ್ಗೆ ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾತ್ರಿ ಫೋನ್ ಮಾಡಿದರು, ಹಿಂದೂ ಸಂಘಟನೆಯವರು ಫೋನ್ ಮಾಡಿದರು. ಬೆಳಗ್ಗೆ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ A. ಶಿವಸ್ವಾಮಿ ಅವರು ಮತ್ತು ಪರಿವಾರದ ಮುಖಂಡರು ಕರೆ ಮಾಡಿದರು. ನಾವು ಬೆಂಗಳೂರಿನ DGPಗೂ ಫೋನ್ ಮಾಡಿದ್ವಿ, ನಮ್ಮ ರಾಜ್ಯದ ಅಧ್ಯಕ್ಷರು ಫೋನ್ ಮಾಡಿದರು, ನಾವು ಮಾಡಿದ್ವಿ, SP ಅವ್ರಿಗೆ ಕರೆ ಮಾಡಿದ್ವಿ, ಸಂಬಂಧಪಟ್ಟ ಪೊಲೀಸ್ ಹೇಳಿದ್ರು, ನೋಡಿರಿ ಅನಗತ್ಯವಾಗಿ ಸತೀಶ್ ಪೂಜಾರಿ ಬಂಧಿಸಿದರೆ ಸಮಸ್ಯೆ ಆಗುತ್ತೆ, ಬೇಡ ಅವ್ರನ್ನ ಬಿಡ್ರಿ, ಇಲ್ಲದಿದ್ದರೆ ನಾವು ಹೋರಾಟಕ್ಕಿಳಿದೀವಿ ಅಂತ ಹೇಳಿದ್ದೀವಿ. ರೇಣುಕಾಚಾರ್ಯ ಡಬಲ್ ಸ್ಟ್ಯಾಂಡ್ ಇಲ್ಲೇ ಅಲ್ಲ, ನೀವು ಈ ಕೇಳ್ರಿ ಬೇಕಾರೆ. ಅವತ್ತು ರಾತ್ರಿ ಆ ವಿವಾದ ನಡೆಯೋಣ, ಅದೇ ಚರ್ಚೆ ಆಗಿ ತಡಿ 3 ಗಂಟೆಗೆ ಅಲ್ಲಿಯ ನಮ್ಮ ಹಿಂದೂ ಯುವಕರು ಸಂಘಟನೆಗಳು ಒಪ್ಪಿದ ಮೇಲೆ ಮತ್ತೊಂದು ಪೊಲೀಸು ಛತ್ರಪತಿ ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಅಳವಡಿಸಿ ಮೇಲೆ ನಮ್ಮವ್ರು ವಾಪಸ್ ಬಂದರು. ಹೌದನಪ್ಪ? ಹಾಗಾಗಿ ಆ ವಿವಾದ ಅವತ್ತು ಸುಖಾಂತಿಯಾಗಿದೆ. ಹೀಗೆ ಮತ್ತೆ ನಾನು ಅಲ್ಲ, ಅಲ್ಲಿ ವಿವಾದ ನಾನು ಹೇಳಿದ್ರು, ಆ ವಿವಾದ ಏನಾಗಿತ್ತಲ್ಲ ಸುಖಾಂತಿಯಾಗಿದೆ. ವಿವಾದ ಅಂತ ಹೇಳಿದ್ರೆ ಛತ್ರಪತಿ ಮಹಾರಾಜ್ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಟ್ ಅವರು, ಡಬಲ್ ಸ್ಟ್ಯಾಂಡ್ ಇಲ್ಲ. ರೇಣುಕಾಚಾರ್ಯ ಒಂದೇ ಹಿಂದುತ್ವ. ನನ್ನ ಜೀವನದಲ್ಲಿ, ನನ್ನ ರಕ್ತದ ಕಣದಲ್ಲಿ ಹಿಂದುತ್ವ ಹರಿಯುತ್ತೆ. ಧನ್ಯವಾದ. ನೋಡೋಣ, ಈಗ ನಾನು ಹೇಳೋದು ಜಿಲ್ಲಾ ಮಂತ್ರಿಗಳೇ, ನೀವು ಇವತ್ತು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಹಿಂದೂಗಳು ಮತದಿಂದ ಗೆದ್ದಿದ್ದೀರಿ. ಈಗ ನನ್ನ ಮನೆ ಮುಂದೆ ಫ್ಲೆಕ್ಸ್ ಹಾಕ್ರಿ ಅನ್ನೋ ಬದಲು ನೀವೇ ಹಾಕ್ಕೊಂಬಿಡ್ರಿ. ತಪ್ಪು. ಶಿವಾಜಿ ಮಹಾರಾಜರು ಅವರು ಹಿಂದುತ್ವಕ್ಕೋಸ್ಕರ ಅವ್ರದ್ದು ನೀವೇ ಹಾಕ್ಕೊಂಬಿಡ್ರಿ ಅಂತ ಹೇಳ್ತೀವಿ. ಇನ್ನೊಬ್ರು ಯಾಕೆ ಹಾಕ್ಬೇಕು? ಆ ನಮಗೆ ಹಾಕಕ್ಕೆ ಶಕ್ತಿ ಇಲ್ಲಪ್ಪ, ನಾವು ಹಾಕ್ತೀವಿ. ಆಯಿತಾ? ನಾನು ಹೇಳೋದು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಕೋಮಿನ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲ. ಹಿಂದೂ ಮುಸಲ್ಮಾನರು ಸಹಮನಸ್ಸಿಂದ ಸಹಬಾಳ್ವೆಯಿಂದ ಬಾಳಬೇಕು. ಈ ರೀತಿ ಜಿಲ್ಲಾ ಮಂತ್ರಿಗಳ ಬಾಯಲ್ಲಿ ಒದ್ದೊಳಾಗ್ತೀವಿ ಅನ್ನೋದು, ನೀವು ಪೊಲೀಸ್ನರಲ್ಲ, ಪೊಲೀಸ್ ಅಲ್ಲ, ಮಂತ್ರಿಗಳೇ. ಸಾಮರಸ್ಯದ ಮಾತುಗಳು ನಿಮ್ಮ ಬಾಯಲ್ಲಿ ಬರಬೇಕು, ಸಾಮರಸ್ಯತೆ ಬರಬೇಕು. ನೀವು ಜಿಲ್ಲಾ ಮಂತ್ರಿಗಳು, ಕಾಂಗ್ರೆಸ್ MLA ಅಲ್ಲ. ಚಿಹ್ನೆ ಮೇಲೆ ಗೆದ್ದಿರ್ಬೋದು, ಈಗ ಸರ್ಕಾರ ಪ್ರತಿನಿಧಿ. ಸಾಮರಸ್ಯವನ್ನು ಕಾಪಾಡೋದು ನಿಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಿಮ್ಮ ಬಾಯಲ್ಲಿ ಮಾತು ಬರಬಾರ್ದು ಅಂತ ಹೇಳ್ತೀನಿ ನಾನು. ನೋಡೋಣ, ಹಂಗಾರೆ ಹಿಂದೂಗಳ ಮನೆ ಮುಂದೆ ಅವರ ಪವಿತ್ರವಾದ ಅವರು ಏನಿದೆ ಹೇಳ್ತಾರೆ, ಅವರು ಹಂಗಾರೆ ಏನು ಇದು ಮಾಡಲ್ಲ. ಹಂಗಾರೆ ಹಿಂದೂಗಳ ಮನೆ ಪಕ್ಕದಲ್ಲಿ ಮಸೀದಿ ಇರುತ್ತಲ್ಲ, ಅವರು ಆಜಾನ್ಗೆ ಹೋಗಲ್ಲ. ಹಂಗಾರೆ ಇದು ತಪ್ಪಂಗಾರೆ ಮಾನಸಿಕವಾಗಿ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಕಿರಿಕಿರಿ ಆಗುತ್ತೆ. ಇದು ತಪ್ಪಲ್ವ? ಹಂಗಾರೆ ನಾನು ಹೇಳೋದು, ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು, ಒಂದು ಕೋಮಿಗೆ ಸೀಮಿತ ಆಗಬಾರ್ದು. ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ, ನನ್ನ ಮೇಲಿದೆ. ನಾನು ಪ್ರತಿಪಕ್ಷದಾಗಿ ನಾನು ಕೇವಲ ಪ್ರಚೋದನೆ ಭಾಷಣ ಮಾಡೋದಲ್ಲ. ಬೆಂಕಿ ಹಚ್ಚೋದು ಭಾಳ ಸುಲಭ, ಆರಿಸೋದು ಭಾಳ ಕಷ್ಟ. ನಾವು ಸಾಮರಸ್ಯದ ಮಾತು, ಹಿಂದೂ ಮುಸಲ್ಮಾನ್ ಕ್ರೈಸ್ತು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಇರಬೇಕು ಅಂತ ನನ್ನ ಅಪೇಕ್ಷೆ ಇದೆ.